ಸರಿ ರೋ. ಹೆಸರು ಅನುಷ್ಕಾ, ಡಿಂಪಲ್, ಅನ್ವಿತಾ, ಅನನ್ಯ, ಚಂದನ್, ಭಾರ್ಗವ, ದೀಕ್ಷಿತ್, ಧನುಷ್, ತನುಷ್, ಜಯಂತ್, ಭುವನ್, ಮನುಜಿತ್, ಸ್ವಲ್ಪ ಈ ಕಡೆ ಬನ್ನಿ. ಅಲ್ಲಿ ಕಂಪ್ಯೂಟರ್ ರೂಮ್ ಇದಾಗಿದೆಯಲ್ಲ. ಹಾಂ ಹೌದಾ? ಹಾಂ ಹೆಸರು ರವಿಕುಮಾರ್, ಶಿವಂ, ಹಾಂ ಶಿವಂ, ಕೇಳಿಸ್ತಾ ಇಲ್ಲ. ಶಿವಂ, ಆಗುತ್ತೆ ಸರ್ ಕೂಲಿಂಗ್ ಗ್ಲಾಸ್ ತೆಗೆದಿದ್ದೀರಲ್ಲ ಸರ್, ಕೂಲಿಂಗ್ ಗ್ಲಾಸ್ ತೆಗೆದಿದ್ದೀರಲ್ಲ ಸರ್ ಇವತ್ತು. ಸ್ಕೂಲ್ ಡ್ರೆಸ್ ಅಲ್ಲ ಎಲ್ಲಿ ಲ್ಯಾಪ್ಟಾಪ್, ಮೊಬೈಲ್ ಇದೆಲ್ಲ, ಟೇಬಲು, ಪ್ರಿಂಟರು ಎಲ್ಲ ದಿನೇಶ್ ಇಂಜಿನಿಯರ್ ತಂಗಿ. 3 ದಿನೇಶ್ ಇಂಜಿನಿಯರ್ ತಂಗಿಯ ಅವರೇ ಇದೆಲ್ಲ ಸರ್. ಯಾರು ಅಧ್ಯಕ್ಷರು ಬರ್ರಿ. ನೀವು ಬರ್ರಿ, ಎಲ್ಲ ಬರ್ರಿ. ಕಮಿಟಿ ಅವರೆಲ್ಲ ಬಂದ್ರಾ? ಇದೆ ಸರ್. ಓಕೆ ಸರ್. ನೋಡಿ ಹಳೆ ವಿದ್ಯಾರ್ಥಿಗಳ ಸಾಧನೆ ಮಾಡಿದ್ರು. ಅವರಿಗೊಂದು ಅಭಿನಂದನೆ ಲೆಟರ್ ಕಳಿಸ್ಬಿಡಪ್ಪ. ನಾವೊಂದು ಮಾಡಿ ಕಳಿಸ್ತೀವಿ. ಅವ್ರಿಗೊಂದು ಅಭಿನಂದನೆ ಲೆಟರ್ ಕಳಿಸ್ಬಿಡ್ತಾರೆ. ಈ ಚೇರ್ ಸಮೇತ ಅವರನ್ನೇ ಬರ್ಬೇಕು. ಇಷ್ಟು ರೂಮ್ ಬೇಕಾ? ಅಡುಗೆ ಮನೆ ಊಟದ ಟೈಲ್ಸ್ ಹಾಕ್ಸಿದೆ ಸರ್. ಅದಕ್ಕೆ ಊಟದ ಅಡುಗೆಲ್ಲ ಟೈಲ್ಸ್ ಹಾಕಿ ಚೆನ್ನಾಗಿ ಮಾಡಿದೆ. ಇದು ಊಟಕ್ಕೆ ಹಾಲು. ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. 1ನೇ ತರಗತಿಗೆ ಆಂಗ್ಲ ಮಾಧ್ಯಮ ತರಗತಿಯನ್ನ ನಾವು ಆರಂಭಿಸ್ತಾ ಇದ್ವಿ. ಈ ಒಂದು ತರಗತಿಯ ವಿದ್ಯುತ್ವಾಗಿ ನಾವು ಮಾನ್ಯ ಶಾಸಕರಿಂದ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ತುಂಬಾ ಹೃದಯದಿಂದ ಒಪ್ಪಿಕೊಂಡು ಈ ಸಭೆಗೆ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಶಾಲೆಯ ಪೂರಕವಾದ ಸ್ವಾಗತ. SPMC ಅಧ್ಯಕ್ಷರಾದ ಶ್ರೀಯುತ ಪದ್ಮನಾಭ್ ಘಾಟೆ ಅವರು ಸಹ ಪೂರ್ವಕವಾದ ಸ್ವಾಗತವನ್ನು. ಈ ಒಂದು ಸಭೆಗೆ ಆಗಮಿಸಿದಂತಹ ನಗರಸಭೆ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶಾಸಕರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮಗಳ ಅಧ್ಯಕ್ಷರಾದ ಶ್ರೀಯುತ ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರು ಸರ್ ಅವರೇ, ಮಾತನಾಡೋದಾದ್ರೆ ಇದು 2014ನೇ ಇಸ್ವಿಯಿಂದಲೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಂಜೂರು ಮಾಡ್ತಾ ಬರ್ತಾ ಇದೆ. ಈ ವರ್ಷದ ವಿಶೇಷವಾಗಿ ನಮ್ಮ ತಾಲೂಕಿಗೆ ಇದೊಂದು ವಿಶೇಷ ಕೊಡುಗೆಯಾಗಿ ಲಭ್ಯವಾಗಿರುವ ಕಾರಣಕ್ಕೆ ನಾವು ಇದನ್ನು
ಬಹಳ ಮುಖ್ಯ ಅಂಶವಾಗಿ ಇದನ್ನು ಪ್ರಸ್ತಾಪಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾಕೆ ಅಂತಂದರೆ ಇದು ಪೂರ್ಣ ಆಂಗ್ಲ ಮಾಧ್ಯಮದಲ್ಲಿ ಇರೋದಿಲ್ಲ. ಇಂಗ್ಲೀಷ್ ಮೀಡಿಯಮ್ ಅಂದ ತಕ್ಷಣ ಫುಲ್ ಇಂಗ್ಲೀಷ್ ಪುಸ್ತಕನೇ ಅಲ್ಲ, ಪ್ರತಿ ಸೆಂಟೆನ್ಸು ಕೂಡ ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಯಾಕಂದರೆ ಯಾವುದೇ ಒಂದು ಮಗುವನ್ನು ನಾವು ಮಾತೃಭಾಷೆಯಿಂದ ವಂಚನೆ ಮಾಡೋ ಹಾಗಿಲ್ಲ. ಅದರ ಮಾತೃಭಾಷೆಯನ್ನು ಕಲಿಸೋದು ನಮ್ಮ ಒಂದು ಸರ್ಕಾರದ ಒಂದು ಕರ್ತವ್ಯವಾಗಿದೆ. ಅದನ್ನು ಸರ್ಕಾರ ನಿಭಾಯಿಸ್ತಾನೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷು ಎರಡೂ ಭಾಷೆಯಲ್ಲೂ ಇರುವಂತಹ ಒಂದು ಪುಸ್ತಕವನ್ನು, ಅಂದರೆ ಒಂದು ಶೈಕ್ಷಣಿಕ ಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪರಿಚಯಿಸಿದೆ. ಅದನ್ನು ಈಗ ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ರೂ ಕೂಡ ನಮ್ಮ ತಾಲೂಕಿಗೆ ಲಭ್ಯವಾಗಿರೋದು ಕೇವಲ ಮಕ್ಕಳನ್ನು ಬಿಡಿಸಿ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ವಲಯದಲ್ಲಿ ಖಾಸಗಿ ಶಾಲೆಗಳ ಒಂದು ಸ್ಪರ್ಧೆ ಹೆಚ್ಚಾಗಿರೋದ್ರಿಂದ ನಮ್ಮ ಸರ್ಕಾರಿ ಶಾಲೆಗಳನ್ನು ಕೂಡ ವಿಶೇಷವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ದುರ್ಬಲವಾಗಿರುವ ವರ್ಗಗಳಿಗೆ ಇದು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದಲೇ ನಮ್ಮ ಘನ ಸರ್ಕಾರ ಈ ಸರ್ಕಾರಿ ಶಾಲೆಗಳನ್ನು ಕೂಡ ನಾವು ಇಂಗ್ಲೀಷ್ ಮಾಧ್ಯಮವನ್ನು ತೆರೆದ್ರೆ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಇರೋದಾಗಿದ್ರೂ ಮಕ್ಕಳ ಸಂಖ್ಯೆಯ ಒಂದು ಪ್ಯಾರಾಮೀಟರ್ನ ಹಾಕಿದಾಗ ನಮ್ಮ ಸರ್ಕಾರಿ ಶಾಲೆಗಳು ಹೆಚ್ಚು ಆಯ್ಕೆ ಆಗ್ತಿರಲಿಲ್ಲ. ಈ ವರ್ಷದ ಒಂದು ವಿಶೇಷತೆ ಅಂತಂದರೆ ಅದಕ್ಕೆ ನಾವು ವಿಶೇಷವಾಗಿ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಹಾಗೂ ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮಾನ್ಯ ಶಾಸಕರನ್ನು ಅಭಿನಂದಿಸಲೇಬೇಕು. ಯಾಕೆ ಅಂತಂದರೆ ನಮ್ಮ 12 ಸಲ್ಲಿಸ್ತಾ ಇರೋ ಶಾಲೆಗಳು ಕ್ಯಾನ್ಸಲ್ ಆಗ್ತಾ ಇತ್ತು. ಈ ವರ್ಷ ಆ ಎಲ್ಲ ಶಾಲೆಗಳು 30 ಶಾಲೆಗಳು ಹಿರಿಯ ಪ್ರಾಥಮಿಕ ಶಾಲೆಗಳು, ಒಂದು ಪ್ರೌಢಶಾಲೆ ಒಟ್ಟು 31 ಶಾಲೆಗಳಿಗೆ ಒಂದು ಅವಕಾಶವನ್ನು ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಅದರಲ್ಲಿ 28 ಶಾಲೆಗಳಲ್ಲಿ ಅದು ಪ್ರಾರಂಭ ಆಗಿದೆ. 2 ಶಾಲೆಗಳಲ್ಲಿ ದಾಖಲಾತಿಯ ಕೊರತೆಯಿಂದಾಗಿ ಆಗಿಲ್ಲ. ಮುಂದಿನ ವರ್ಷಗಳಲ್ಲಿ ಅಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಕಾರಣ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಮಾನ್ಯ ಶಾಸಕರು ಇಷ್ಟೆಲ್ಲ ಒಂದು ಇಚ್ಛೆಯಿಂದ ಅವರು ಆಂಗ್ಲ ಮಾಧ್ಯಮವನ್ನು ಕೊಟ್ಟಿದ್ದಾರೆ. ಅವರು ಒಂದಾದರೂ ಶಾಲೆಯಲ್ಲಿ ಉದ್ಘಾಟನೆ ಮಾಡಲಿ ಅನ್ನೋದೊಂದು ಆಶಯ ಇತ್ತು ಅವರಿಗೆ. ಹಾಗಾಗಿ ನಮ್ಮ STMC ಅವರು, ವಿಶೇಷವಾಗಿ ನಮ್ಮ ಕೆರೆ ಶಾಲೆಯ STMC ಅವರು ಮತ್ತು ಮುಖ್ಯ ಶಿಕ್ಷಕರು ಕೂಡ ಅದಕ್ಕೆ ಸ್ಪಂದನೆ ನೀಡಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರ್ತಾ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಥ್ಯಾಂಕ್ ಯು. ಟೀಚರ್ಸ್ ಎಲ್ಲ ಬನ್ನಿ, ಟೀಚರ್ಸ್ ಬನ್ನಿ, ಬಾಮ ನಿಲ್ತಾರೆ ನೋಡಿ. ಈ ಕಡೆ ನೋಡಿ. ನೋಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಕೆರೆ ಹಿರಿಯ ಪ್ರಾಥಮಿಕ ಶಾಲೆ ಸಾಗರ. ಈ ಶಾಲೆ 124 ವರ್ಷಗಳ ಇತಿಹಾಸ ಹೊಂದಿದ್ದು ಪ್ರಸ್ತುತ ಇರುವ ಕಟ್ಟಡವು ತುಂಬಾ ಹಳೆಯದಾಗಿದ್ದು ಈ ಕೆಳಕಂಡ ಮೂಲಭೂತ ಅಭಿವೃದ್ಧಿಯನ್ನು ಮಾಡ್ಕೊಳ್ತಾ ಪ್ರಮುಖವಾಗಿ ಇರ್ತಕ್ಕಂಥ ಸೌಲಭ್ಯಗಳನ್ನು ನಾವು ಬೇಡ್ಕೊಳ್ತಾ ಇರೋದು ಶಾಲಾ ಮೇಲ್ಛಾವಣಿ ದುರಸ್ತಿ, ಕಿಟಕಿ ಬಾಗಿಲು ಮತ್ತು ನೆಲ ದುರಸ್ತಿ, ಕಾಂಪೌಂಡ್ ದುರಸ್ತಿ, ಶಾಲೆಗೆ ಸುಣ್ಣ ಬಣ್ಣದ ವ್ಯವಸ್ಥೆಯನ್ನು
ತಾವು ಸರ್ಕಾರದ ವತಿಯಿಂದ ಮತ್ತು ಶಾಸಕರ ಅನುದಾನದಿಂದ ನಮ್ಮ ಶಾಲೆ ಮಾಡಿಸ್ಕೊಡ್ಬೇಕು. ಇನ್ನೊಂದು ಖುಷಿ ವಿಚಾರ, ಕಳೆದ ವರ್ಷ ನಾವು ಹೋದಾಗ ಖುಷಿಯಿಂದ ನಾವು 1.5 ಲಕ್ಷ ಕೇಳಿದ್ವಿ, ಸರ್ ಬಣ್ಣ ಹೊಡ್ಸ್ಕೊಡ್ರಿ ಇನ್ನೊಂದು 50,000 ಅಂತ 2 ಲಕ್ಷ ರೂಪಾಯಿನ ಇನ್ನೊಂದು ವಾರದಲ್ಲಿ ಪೂರ್ಣಗೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನನಗೆ ಸೌಲಭ್ಯಗಳನ್ನು ನೀಡುವ ಮೂಲಕ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಬೇಕಾಗಿ ಕೇಳ್ಕೊಳ್ತೇನೆ. ಇತಿಹಾಸ ಹೊಂದಿರತಕ್ಕಂಥ ಕೆರೆ ಶಾಲೆ ಈ ಇಂಗ್ಲಿಷ್ ಮಾಧ್ಯಮದ ಒಂದು ಪ್ರಭಾವದಿಂದಾಗಿ ಈ ಕಳೆದ ಒಂದು 5-6 ವರ್ಷದಿಂದ ಸಾಕಷ್ಟು ದಾಖಲಾತಿ ಕಡಿಮೆ ಆಗಿತ್ತು. ಇಲ್ಲಿರ್ತಕ್ಕಂಥ ದಾನಿಗಳು, ಹಳೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮತ್ತು STMC ಸಹಕಾರದಿಂದ ನಾವು ಅನೇಕ ರೀತಿಯ ದಾನಗಳನ್ನು ಪಡೆಯುವುದರ ಮೂಲಕ ಮತ್ತೆ ದಾಖಲಾತಿಯನ್ನು ಹೆಚ್ಚಲಿಕ್ಕೆ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಅದರಲ್ಲಿ ಈಗಾಗಲೇ ಶಾಸಕರಿಂದ ಉದ್ಘಾಟನೆ ಆದಂಥ ಕಂಪ್ಯೂಟರ್ ಮತ್ತು ಸ್ಮಾರ್ಟ್ ಕ್ಲಾಸ್, ಇವರು ಸಹ ಶ್ರೀಮತಿ ಅನುಪಮ ಅಂತ ದುಬೈ ವಾಸಿಯಾಗಿದ್ದು ಸುಮಾರು ಒಂದು 3.5 ಲಕ್ಷ ರೂಪಾಯಿದ ವಸ್ತುಗಳನ್ನು ಮತ್ತು ಕಂಪ್ಯೂಟರ್ ದಾನಗಳನ್ನು ನಮ್ಮ ಶಾಲೆಗೆ ನೀಡಿದ್ದಾರೆ. ಇದೇ ರೀತಿ ಇನ್ನೊಬ್ಬರು ಇಲ್ಲಿ ಗಣ್ಯರಿದ್ದಾರೆ, ಶ್ರೀಯುತ ಯಾಗೇನ್ ಸಾಯಿಬಾಬ್ ಅಂತ. 1000 ಡೆಸ್ಕ್ ಮತ್ತು ಬೆಂಚ್ಗಳನ್ನು ಅವರು ನಮಗೆ ನೀಡಿದ್ದಾರೆ. ನಾವು ರೋಟರಿ ಕ್ಲಬ್ ವತಿಯಿಂದ ಕಳೆದ ವರ್ಷ 60,000 ಮೈಲಿನ ಶುದ್ಧ ಕುಡಿಯುವ ನೀರುಗಳನ್ನು ಪಡ್ಕೊಂಡಿದ್ದೇವೆ. ಅದೇ ರೀತಿ 96ನೇ ಬ್ಯಾಚಿನ 7ನೇ ತರಗತಿ ಬ್ಯಾಚಿನ ಸೀತಾರಾಮ್ ಮತ್ತು ಗೆಳೆಯರು 50,000 ಮೈಲಿನ ಡೆಸ್ಕ್ ಬೆಂಚನ್ನು 2022-23ರಲ್ಲಿ ನೀಡಿದ್ದಾರೆ. ಅದೇ ರೀತಿ ಇದೇ ಶಾಲೆಯಲ್ಲಿ 80ರ ದಶಕದಲ್ಲಿ ಓದಿದಂಥ ಶ್ರೀಯುತ ಅನಂತು ಅನ್ನೋರು ಈ ಮಕ್ಕಳು ಹಾಕ್ಕೊಂಡಿದ್ದಾರಲ್ಲ ಎಲ್ಲ ಟೈ ಶರ್ಟು ಪ್ಯಾಂಟ್ 80 ಮಕ್ಕಳಿಗೆ ಸುಮಾರು 40,000 ರೂಪಾಯಿ ಖರ್ಚು ಮಾಡಿ ಅವರು ನೀಡಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯಲ್ಲೇ ಓದಿದಂಥ ಶ್ರೀಮತಿ ನಿರ್ಮಲಾ ಅಂತೇಳಿ IT ಉದ್ಯೋಗಿ ಕಳೆದ ವರ್ಷ ನಮಗೆ ಎಲ್ಲ 10 ಚೇರ್ಗಳನ್ನು 5,000 ರೂಪಾಯಿ ಮೌಲ್ಯದ ಚೇರ್ಗಳನ್ನು ನೀಡಿದ್ದಾರೆ. ಅದೇ ರೀತಿ ಇಲ್ಲೊಂದು ಸೌಂಡ್ ಸಿಸ್ಟಮ್ ಇತ್ತು, ಅದನ್ನು ಮಹಾಬಲ ಶೆಟ್ಟಿ ಮತ್ತು ಗೆಳೆಯರು ಸೇರಿ ಸುಮಾರು 10,000 ಮೌಲ್ಯದ ಸೌಂಡ್ ಸಿಸ್ಟಮನ್ನು ನೀಡಿದ್ದಾರೆ. ಅದೇ ರೀತಿ ಒಬ್ಬರು ಶ್ರೀ ವಿಶ್ವನಾಥ್ ಅಂತ ನಮ್ಮ ಶಾಲೆಗೆ ಏನೇ ಸಂಬಂಧ ಇಲ್ಲ, ನಮ್ಮ ಹಳೆ ಅಧ್ಯಕ್ಷರಿಗೆ ಭಾಳ ಆತ್ಮೀಯರು, ಅವರು ನಮ್ಮ ಶಾಲೆಯ ಅಭಿವೃದ್ಧಿಗೆ ಬ್ಯಾಂಡ್ ಸೆಟ್ಟಿಗೋಸ್ಕರ ಮಕ್ಕಳಿಗೆ 10,000 ರೂಪಾಯಿಯನ್ನು ನೀಡಿದ್ದಾರೆ. ಅದೇ ರೀತಿ 2022-23ರಲ್ಲಿ ಡಾಕ್ಟರ್ ಅರುಣ್ ಮತ್ತು ಮಿಶ್ರ ಪೀಡ ವೀರೇಂದ್ರ ಸರ್ ಅವರು ಸುಮಾರು 1 ವರ್ಷಕ್ಕೆ ನಮ್ಮ ಶಾಲೆ ವತಿಯಿಂದ ತೆಗೆದುಕೊಂಡಂಥ ಅತಿಥಿ ಶಿಕ್ಷಕರಿಗೆ 40,000 ರೂಪಾಯಿಯ ಅನುದಾನವನ್ನು ವೇತನವನ್ನು ನೀಡಿದ್ದಾರೆ. ಅದೇ ರೀತಿ ಇಲ್ಲ ನಮ್ಮ ಸರ್ ಒಬ್ಬರು ಪರಿಚಯ ಮಾಡ್ಕೊಳ್ತೇನೆ, ಆಮೇಲೆ ಮತ್ತೆ ಅವ್ರಿಗೆ ಹೇಳಿದ್ದೇನೆ. ಕುಮಾರ್ ಸರ್ ಈ ಕಳೆದ 4 ವರ್ಷದಿಂದ STMC ಅಧ್ಯಕ್ಷರು, ಅವರು ಸಹ ನಮ್ಮ ಅತಿಥಿ ಶಿಕ್ಷಕರಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ನೀಡ್ತಾ ಬಂದು ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಅದೇ ರೀತಿ ಶ್ರೀಯುತ ನಮ್ಮ ದೇವರಾಜ್ SP ಅಂತ ಪೋಷಕರು ಹೌದು, ನಮ್ಮ ಅಡುಗೆ ಮನೆ ಕೋಣೆಗೆ ನಲ್ಲಿ ನೀರಿನ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಅರವಿಂದ ಟ್ರಸ್ಟು, ಸ್ನೇಹ ಬಳಗ, ಜೋಶಿ ಫೌಂಡೇಶನಿಂದ ಪ್ರತಿ ವರ್ಷ ನಮ್ಮ ಶಾಲೆ ಮಕ್ಕಳಿಗೆ ನೋಟ್ಬುಕ್ ಕೊಡ್ತಾ ಇದ್ದೀವಿ. ನೋಟ್ಬುಕ್ ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸರ್ ನಮ್ಮ ಶಾಲೆ ಮಕ್ಕಳಿಗೆ. ಆನಂತರ ಶಾಸಕರು, ಸನ್ಮಾನ್ಯ ಶಾಸಕರು ಕಳೆದ ವರ್ಷ 2 ಲಕ್ಷ ರೂಪಾಯಿಯನ್ನು ಅನುದಾನ ಮಾಡಿ ನಮಗೆ ಇಂಟರ್ಲಾಕ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಗರಸಭೆ ಸಾಗರದಿಂದ ಸುಮಾರು 2,000 ಲೀಟರ್ ಟ್ಯಾಂಕ್ ಮತ್ತು ಸ್ಟ್ಯಾಂಡ್, ಅದು ಸಹ ಕಳೆದ ವರ್ಷ ನಮಗೆ ಅದನ್ನು ನೀಡಿದ್ದಾರೆ. ಅದೇ ರೀತಿ ನಮ್ಮ ಇಲ್ಲೊಬ್ಬರು ಪೋಷಕರಿದ್ದಾರೆ ಇಂದಿರೇಶ್ ಶರ್ಮಾ ಅಂತ, ಈ 4 ಬೋರ್ಡ್ಗಳನ್ನು ಅವರು ಕಾರ್ಪೆಂಟರ್ ವರ್ಕ್ ಮಾಡ್ತಾರೆ, 4 ಬೋರ್ಡ್ಗಳನ್ನು ಅವರು ನಮಗೆ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ಈ ವರ್ಷ ಪ್ರಥಮವಾದ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಮೈಸೂರು ಪ್ರವಾಸವನ್ನು ಮಾಡಿದ್ದೀವಿ. ದಾನಿಗಳ ಸಹಾಯದಿಂದನೇ 2 ದಿನ ಅದ್ದೂರಿ ಪ್ರವಾಸವನ್ನು ಮಾಡ್ಕೊಂಡು ಬಂದಿವಿ. ಅದಕ್ಕೆ ದಾನಿಗಳೊಂದು 25-30 ಸಾವಿರ ರೂಪಾಯಿ ದಾನವನ್ನು ಸ್ವೀಕರಿಸಿ ಮಕ್ಕಳಿಗೆ ಕನಿಷ್ಠ ಒಂದು 800 ರೂಪಾಯಿ ತಗೊಂಡಿವಿ. ಅವರಿಗೆ ಒಳ್ಳೆ ಊಟ, ಒಳ್ಳೆ ವಸತಿ, ಅವರಿಗೆ ಎಲ್ಲ ರೀತಿಯ ಊಟದ ವ್ಯವಸ್ಥೆ, ಯಾವ ಟಿಕೆಟ್, ಜೂ ಇರ್ಬೋದು, KRS ಇರ್ಬೋದು, ಎಲ್ಲವನ್ನೂ ದಾನಿಗಳ ಅನುದಾನ ಪಡೆದು ಮಕ್ಕಳಿಗೆ ಮಾಡಿದ್ದೀವಿ. ನೆಕ್ಸ್ಟು ಕೆರೆ ಶಾಲೆಗೆ ಕಳೆದ 25 ವರ್ಷದಲ್ಲಿ ಶಾಲಾ ವಾರ್ಷಿಕೋತ್ಸವನೇ ಆಗಿರಲಿಲ್ಲ. ಅದನ್ನು ಸಹ ನಾವು 2022-23 ಸಾಲಲ್ಲಿ ಪೋಷಕರು ಜೊತೆಗೆ ಅದಕ್ಕೂ ಸಹ ದಾನಿಗಳು ಕೊಟ್ಟರು. ಒಂದು 23 ಸಾವಿರಷ್ಟು ದಾನವನ್ನು ಪಡ್ಕೊಂಡು ಪೋಷಕರಿಗೆ ಅತ್ಯಂತ ಕಡಿಮೆ ಹೊರೆ ಮಾಡೋದ್ರ ಮೂಲಕ ನಾವು ದಾನಿಗಳ ಸಹಾಯದಿಂದ ನಾವು ಶಾಲಾ ವಾರ್ಷಿಕೋತ್ಸವವನ್ನು ಮಾಡಿದ್ವಿ. ಮತ್ತು ನಮ್ಮ ಶಾಲೆಯಲ್ಲಿ ವಿಶೇಷತೆ ಏನಂದರೆ ಎಲ್ಲ ಮಗು ಬರ್ತ್ಡೇಯನ್ನು ಶಾಲೆಯಲ್ಲಿ ಆಚರಿಸ್ಕೊಳ್ತಾರೆ. ಅಂದರೆ ಕೇಕ್ ಕಟ್ ಮಾಡಿ ಅಂತಲ್ಲ, ಅವರು ಆದಷ್ಟು ಮಟ್ಟಿಗೆ ಪ್ರತಿ ಮಕ್ಕಳು ಒಂದು ವಿಶೇಷ ಭೋಜನ ಮಾಡೋದ್ರ ಮೂಲಕ, ಎಲ್ಲ ಮಕ್ಕಳಿಗೂ ವಿಶೇಷ ಭೋಜನ, ಚಾಕ್ಲೇಟ್, ಸಿಹಿ ನೀಡೋದ್ರ ಮೂಲಕ ಅವರು ತಮ್ಮ ಹುಟ್ಟಿದ ಹಬ್ಬವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಶಾಲೆಯ ಮಕ್ಕಳಿಗೆ ಕ್ರೀಡಾ ಸಮವಸ್ತ್ರಗಳನ್ನು ನಮ್ಮ ಶಾಲೆ ಕುಮಾರ್ ಸರು ಮತ್ತು ನಾನು ಸೇರಿ ನೀಡಿದ್ವಿ. ಹೀಗೆ ಸರ್ ದಾನಿಗಳ ಸಹಾಯದಿಂದ ಇನ್ನಷ್ಟು ನಮಗೆ ದಾನಿಗಳನ್ನು ನೀಡಲಿಕ್ಕೆ ಮುಂದೆ ಬಂದಿದ್ದಾರೆ. ಈ ಕೆರೆ ಉದ್ದ ಅಭಿವೃದ್ಧಿಯನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಈ ಮೂಲಕ ಶಾಸಕರ ಗಮನಕ್ಕೂ ತರ್ತಾ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮಕ್ಕಳೆಲ್ಲ ಸರಿ ಇದ್ರಾ? ಒಂದು 5 ನಿಮಿಷ ಇರೋ ಮಾರೆ, ಆಮೇಲೆ ನಿಮ್ಮದೇ ಹವಾ, ನಮಗೆ ಬಿಟ್ಬಿಡ್ತೀವಿ. ಬಂಧುಗಳೇ, ಈ ವರ್ಷದ ಶಾಲಿನಲ್ಲಿ ಸುಮಾರು 30 ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಇವತ್ತು ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರ ಇವತ್ತು ಬಿಡುಗಡೆ ಮಾಡಿದೆ.
ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ನಮ್ಮ ಶಾಲಾ ಕಮಿಟಿಯ ಅಧ್ಯಕ್ಷರು ಆತ್ಮೀಯರಾದಂಥ ಪದ್ಮನಾಭ್ ಘಾಟಿಯವರೇ ಇದ್ದಾರೆ ಮತ್ತು ಮಾಧ್ಯಮದ ನನ್ನೆಲ್ಲ ಮಿತ್ರರೇ, ಒಂದು ಶಾಲೆ ಮುಂದುವರಿಯಬೇಕಾದರೆ ಸರ್ಕಾರದ ಯೋಜನೆ ಭಾಳ ಕಮ್ಮಿ ಬರುತ್ತೆ. ಆದರೆ ಯಾರಾದರೂ ಮನಸ್ಸು ಮಾಡಿದರೆ ಒಂದು ಶಾಲೆಯನ್ನು ಎಷ್ಟು ಎತ್ತರಕ್ಕೆ ಬೇಕಾದ್ರೂ ತೆಗೆದುಕೊಳ್ಬೇಕಾದ್ರೆ ಇವತ್ತು ದಾನಿಗಳು ಕೊಟ್ಟಂತೆ ನಿಮ್ಗೆಲ್ಲ ಸಾಕಾಗ. ಇವತ್ತು ನಾನು ಸರ್ಕಾರಿ ಮಾದರಿಯ ಶಾಸಕರ ಮಾದರಿ ಶಾಲೆ ಕೃಷ್ಣಪ್ಪ, ಆ ಶಾಲೆಗೆ ಇಂಗ್ಲೀಷ್ ಮಾದರಿಯ ಶಾಲೆಯನ್ನು ನಾವು ಕೊಟ್ಟಾಗ ಅಲ್ಲಿ ಭಾಳ ಮಕ್ಕಳ ಸಂಖ್ಯೆ ಕಮ್ಮಿ ಇದೆ. ಇವಾಗ ಸುಮಾರು 400 ಚಿಲ್ಲರೆ ಮಕ್ಕಳಾಗಿದ್ದಾರೆ, 450 ಮಕ್ಕಳಾಗಿದ್ದಾರೆ. ಅಂದರೆ ಭಾಳ ಡಿಮ್ಯಾಂಡ್ ಆಯಿತು. ಹಳ್ಳಿಯಿಂದ ಬರುವಂಥ ಭಾಳಷ್ಟು ಮಕ್ಕಳು ಆ ಶಾಲೆಗೆ ಆಕರ್ಷಿತರಾಗಿ ಬರೋಕ್ಕೆ ಶುರು ಮಾಡಿದರು ಮತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಅಂದರೆ ಇವತ್ತು ಇಂಗ್ಲೀಷ್ ಮಾಧ್ಯಮ ಇವತ್ತು ಮಕ್ಕಳಿಗೆ ಬೇಕಾಗಿದೆ, ಪೋಷಕರಿಗೂ ಬೇಕಾಗಿದೆ. ಹಾಗಾಗಿ ಏನಾಗಿದೆ, ನಮ್ಮ ಕನ್ನಡ ಶಾಲೆಯನ್ನು ಭಾಳಷ್ಟು ಜನ ಬಿಡ್ತಾ ಬಂದುಬಿಟ್ಟು ಕೆಲವು ಶಾಲೆಯಲ್ಲಿ 15-20 ಮಕ್ಕಳಾಗ್ಬಿಟ್ಟಿದ್ದಾರೆ. ಎಲ್ಲರಿಗೂ ಏನಾಗಿದೆ, ಈಗ ಮಕ್ಕಳು ಒಳ್ಳೆ ಇಂಗ್ಲೀಷ್ ಮಾತಾಡಬೇಕಂತೇಳಿ ಪ್ರೈವೇಟ್ ಶಾಲೆಗಳಿಗೆ ಕಳ್ಸೋಕ್ಕೆ ಶುರು ಮಾಡಿಬಿಟ್ರು. ಪ್ರೈವೇಟ್ ಶಾಲೆಯಲ್ಲಿ ಹೋದರೆ ಒಂದು ತಿಂಗಳಿಗೆ 2-2.5 ಸಾವಿರ ರೂಪಾಯಿ ಅವರಿಗೆ ಇದು ಕೊಡಬೇಕೇನು, ಡೊನೇಷನ್, ತಿಂಗಳ ಫೀಸ್ ಬೇರೆ ಇರುತ್ತೆ, ಡೊನೇಷನ್ ಬೇರೆ ಕೊಡಬೇಕು. ಅವರು ಬಟ್ಟೆ ಅಂತ ಹೇಳಿ, ಪುಸ್ತಕ ಅಂತ ಹೇಳಿ ಅದಕ್ಕೆ ಬೇರೆ ತಗೊಳ್ತಾ ಕನಿಷ್ಠ ಅಂದರೆ ವರ್ಷಕ್ಕೆ ಇಷ್ಟಂತ ಆಗುತ್ತೆ. ಆದರೆ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳಿಗೆ ಪ್ರಾಥಮಿಕ ಇವತ್ತು ಕಾಲೇಜಿಂದಲೂ ಇರ್ಬೋದು, ಇವತ್ತು ಭಾಳ ಕಮ್ಮಿ, ನಿಮ್ಗೆ ಏನೂ ಇಲ್ಲ. ನೀವು ಮಕ್ಕಳನ್ನು ಶಾಲೆ ಕಳಿಸೋದು ಒಂದು ಬಿಟ್ಟರೆ ನೀವು ಏನೂ ಕೊಡುವಂಥ ಪ್ರಶ್ನೆನೇ ಬರೋದಲ್ಲ. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರ ಹೊಸದಾಗಿ ಮತ್ತೆ ಮಕ್ಕಳಿಗೆ ಬಿಸಿ ಊಟದ ಜೊತೆಗೆ ಪೌಷ್ಟಿಕ ಆಹಾರ ಸಿಗಬೇಕಂತ ಹೇಳಿ ಇವತ್ತು ಮೊಟ್ಟೆ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಜೊತೆಗೆ ಮೊಟ್ಟೆ ತಿಂದ ಇರುವಂಥವರಿಗೆ ಬಾಳೆಹಣ್ಣು ಕೊಡಬೇಕು, ರಾಗಿ ಮಾಲ್ಟ್ ಕೊಡಬೇಕು ಅಂತಲೂ ಸಹ ಶುರು ಮಾಡಿದ್ದಾರೆ. ನೆಕ್ಸ್ಟ್ ಹಾಲು ಕೊಡಬೇಕು ಅಂತೇಳಿ ಈಗಾಗಲೇ ಮುಂದೆ ಶುರು ಮಾಡ್ತಾರೆ. ಅಂದರೆ ಮಕ್ಕಳ ಪೌಷ್ಟಿಕ ಆಹಾರದಲ್ಲಿ ತೊಂದರೆ ಆಗಬಾರ್ದು. ಯಾಕಂದರೆ ಭಾಳಷ್ಟು ಮಕ್ಕಳಿಗೆ ಪೌಷ್ಟಿಕ ಆಹಾರದಿಂದ ಸ್ವಲ್ಪ ಕೊರತೆ ಆಗಿದ್ದರಿಂದ ಅವ್ರು ಓದಲಿಕ್ಕೆ ಬರೋದಿಲ್ಲ, ಓದಕ್ಕೆ ಆಗೋದಿಲ್ಲ ಅಂತೇಳಿ ಈ ರೀತಿಯ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರಗಳು ಮಾಡಿದಾಗ ಪೋಷಕರ ಪಾತ್ರ ಏನಿರುತ್ತೆ ಹೇಳಿ. ನಿಮ್ಮ ಮಕ್ಕಳನ್ನ ಶಾಲೆ ಕಳಿಸೋದು ಒಂದೇ ಬಾಕಿ ಇರುತ್ತೆ, ನಿಮ್ಗೇನು ಕೆಲಸ ಇರೋದಿಲ್ಲ. ಯಾಕಂದರೆ ಬಿಸಿ ಊಟದ ಜೊತೆಗೆ ಒಂದೇ ಅಲ್ಲ, ನಾವು ಬಟ್ಟೆ ಕೊಡ್ತೀವಿ, ಅದು ಸಮವಸ್ತ್ರ ಕೊಡ್ತೀವಿ, ಶೂ ಕೊಡ್ತೀವಿ, ಬ್ಯಾಗ್ ಕೊಡ್ತೀವಿ, ಎಲ್ಲವನ್ನೂ ಸಹ ರಾಜ್ಯ ಸರ್ಕಾರ ಇವತ್ತು ಬರೆಸೋದ್ರಿಂದ ಮಕ್ಕಳ ಶೈಕ್ಷಣಿಕೆ ನಾವೆಲ್ಲರೂ ಒಂದಾಗಿರಬೇಕು. ನನಗೊಂದು ಖುಷಿ ಆಯಿತು ಇವತ್ತು, ಯಾವುದೋ ನಮ್ಮ ದುಬೈ ಇರುವಂಥ ನಮ್ಮ ಅನುಪಮ ಅವರು 3.5 ಲಕ್ಷ ರೂಪಾಯಿ ಕೊಟ್ಟು ಇವತ್ತು ಕಂಪ್ಯೂಟರ್ ಎಲ್ಲ ಕೊಡಿಸಿ ತುಂಬ ಚೆನ್ನಾಗಿ ಸ್ಮಾರ್ಟ್ ಕ್ಲಾಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅಂದರೆ ಎಷ್ಟು ಖುಷಿ ಆಗುತ್ತಲ್ವಾ. ಈ ಥರ ಈಗ ನಮ್ಮದೊಂದು ಕಾನ್ಸೆಪ್ಟ್ ಇದೆ, ನಮ್ಮ ಶಾಲೆ ಎಂಥದ್ದು, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತೇಳಿ. ಈಗಾಗಲೇ ನಾವು ಎಲ್ಲ ಶಾಲೆ ಓದಿರುವಂಥ ಹಳೆ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸಂದೇಶವನ್ನು ರಾಜ್ಯ ಸರ್ಕಾರ ಸಾರಿದೆ. ಮೊನ್ನೆ ಆನಂದಪುರದಲ್ಲಿ ನಮ್ಮ ಒಂದು ಶಾಲೆಗೆ ಒಬ್ಬ ವಿದ್ಯಾರ್ಥಿ 90 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. 90 ಲಕ್ಷ ರೂಪಾಯಿಯನ್ನು ಒಬ್ಬ ವಿದ್ಯಾರ್ಥಿ ಕೊಟ್ಟಿದ್ದಾರೆ. ಅದು ಅವನ ಪ್ರೇರಣೆ ಆಯಿತು ಅವರಿಗೆ. ಅಂದರೆ ನಾನು ಓದಿದ ಶಾಲೆ, ನನ್ನ ಶಾಲೆಗೆ ಏನಾದರೂ ಕೊಡಬೇಕಂತೇಳಿ 90 ಲಕ್ಷ ರೂಪಾಯಿ ಕೊಟ್ಟ. ಮೊನ್ನೆ ನಮ್ಮ ಕೋಗಾರ್ ಕಡೆ ಇದು ತುಂಬ್ರಿ ಬ್ಯಾಕ್ವರ್ಡಲ್ಲಿ ಒಬ್ಬ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ. 50 ಲಕ್ಷ ರೂಪಾಯಿನೂ ಕೊಟ್ಟಿದ್ದಾರೆ. 10, 15, 20 ಲಕ್ಷ ರೂಪಾಯಿ ಬೇಕಾದಷ್ಟು ಜನ ಕೊಟ್ಟಿದ್ದಾರೆ. ಹಾಗಾಗಿ ಹಳೆ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಯಾವುದೇ ಸ್ಕೂಲನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನಿಮ್ಮ ಶಾಲೆ ಖುಷಿ ಆಯಿತು. ಕೆರೆ ಶಾಲೆ ಒಂದೇ ಅಂತಲ್ಲ, ಎಲ್ಲ ಶಾಲೆಯಲ್ಲೂ ಸಹ ಇವತ್ತು ಹಳೆ ವಿದ್ಯಾರ್ಥಿಗಳು ಭಾಳ ಜನ ಇದ್ದಾರೆ. ಹಕ್ಕದು ಒಂದು ಯಾವುದೇ ನೀವು ಒಬ್ಬ ವ್ಯಕ್ತಿಗೆ ಒಂದು 10,000 ರೂಪಾಯಿ ಕೊಡಿ, ಅವ್ನು 1 ವರ್ಷದ ಮೇಲೆ ಬಿಡ ನಿಂದ ಯಾವ 10,000 ಅಂತಾನೆ. ಆದರೆ ಆ ಮಗುಗೊಂದು ಶಿಕ್ಷಣ ಕೊಡಿ, ಅವನು ಸಾಯೋವರೆಗೆ ಹೇಳ್ತಾನೆ, ಇವರು ನನಗೆ ಶಿಕ್ಷಣ ಕೊಟ್ಟಿದ್ರು, ಅವರಿಂದ ನಾನು ಬದುಕಿದೆ, ಇವತ್ತು ಒಬ್ಬ ವ್ಯಕ್ತಿಯಾದಂಥ ಒಂದು ಹೇಳ್ತಾರೆ ಇವತ್ತು. ಹಾಗಾಗಿ ಬಂಧುಗಳೇ, ಯೋಚನೆ ಮಾಡಬೇಕು. ಇವತ್ತು ಭಾಳಷ್ಟು ಜನರಿಗೆ ಏನಾಗಿದೆ ಅಂದರೆ ಕನ್ನಡ ಶಾಲೆ ಅಂದರೆ ಮೂಗು ಮುರಿತಾರೆ, ಏನೋ ಕನ್ನಡ ಶಾಲೆ ಇದು ಅಂತ ಹೇಳ್ತೀರಿ. ನೀವು ತಿಳ್ಕೋಬೇಕು, ಕನ್ನಡ ಶಾಲೆಯಲ್ಲಿರುವಂಥ ಇವತ್ತು ಮಾಸ್ಟರ್ಗಳು ಮೆರಿಟಿಂದ ಆಯ್ಕೆಯಾಗಿ ಬಂದಿರ್ತಾರೆ. ಉತ್ತಮವಾದಂಥ ಶಿಕ್ಷಣ, ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾರೆ. ನೀವು ಪ್ರೈವೇಟ್ ಶಾಲೆ ಹೋಗೋರಿಗೆಲ್ಲ 10,000 ರೂಪಾಯಿ ಸಂಬಳ ಕೊಟ್ಟು ಅವ್ರು ಇಟ್ಕೊಂಡು ಮಾಡ್ತಾರೆ. ಇವತ್ತು ನೋಡಿ, ಇಡೀ ನಮ್ಮ ತಾಲೂಕಿನಲ್ಲಿ 22 ಶಾಲೆ 100% ಬಂದಿದೆ ಅಂತ ಹೇಳಿದ್ರೆ ಅದು ಕನ್ನಡ ಶಾಲೆಯಲ್ಲಿ ಬಂದಿದೆ. ಪ್ರೈವೇಟಲ್ಲಿ ಬಂದಿರೋದು 3 ಶಾಲೆಯಲ್ಲಿ ಇರ್ಬೋದು, ಅಲ್ಲದೆ ರಾಮಕೃಷ್ಣ ಶಾಲೆ ಇಂಥ ಒಂದು 2-3 ಶಾಲೆ ಬಂದಿರ್ಬೋದು. ಬಿಟ್ಟರೆ ಕನ್ನಡ ಶಾಲೆ 22 ಶಾಲೆ ಇವತ್ತು
ನಮ್ಮಲ್ಲಿ ಹೈಯೆಸ್ಟ್ 100% ಬಂದಿದೆ ಅಂದರೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಇದು ಯೋಚನೆ ಮಾಡಬೇಕು. ಆದರೆ ಏನಂದರೆ ಬಿಲ್ಡಿಂಗ್ ಹಳೇದಾಗಿರುತ್ತೆ, ಸುಣ್ಣ ಬಣ್ಣ ಸ್ವಲ್ಪ ಆಗಿರಲ್ಲ ಬಿಟ್ಟರೆ, ಆದರೆ ಶಿಕ್ಷಣದ ಗುಣಮಟ್ಟ ಅತ್ಯಂತ ತುಂಬ ಸುಂದರವಾಗಿರುತ್ತೆ, ಭಾಳ ಅದ್ಭುತವಾಗಿರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಭಾಳ ಜನರಿಗೆ ದುಡ್ಡು ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚೆಗೆ. ಏನಾಗಿದೆ, ಈಗ ದುಡಿಮೆ ಜಾಸ್ತಿ ಆಗಿದ್ದರಿಂದ ನನ್ನ ಮಗ ಏನಪ್ಪ ವ್ಯಾನಲ್ಲಿ ಹೋಗಬೇಕು, ಒಳ್ಳೆ ಶೂಟು ಬೂಟ್ ಹಾಕೋಬೇಕು, ಮಮ್ಮಿ ಅನ್ಬೇಕು, ಬಾಯ್ ಬಾಯ್ ಅನ್ಬೇಕು, ಟಾಟಾ ಅನ್ಬೇಕು, ಇದು ಖುಷಿ ಆಗ್ಬಿಟ್ಟಿದೆ ಅವ್ರಿಗೆ. ಅಷ್ಟು ಆಗ್ಬಿಟ್ರೆ ಅವ್ರಿಗೆ ಖುಷಿ ಇನ್ನೇನೂ ಇಲ್ಲ. ಹಾಗಾಗಿ ಅದು ಬೇರೆ. ಆದರೆ ಮಕ್ಕಳಿಗೆ ಇವತ್ತು ಶಿಕ್ಷಣ ಕೊಡೋದ್ರ ಜೊತೆಗೆ ಮಕ್ಕಳಿಗೆ ಭಾಳ ಜನರು ನಾನು ನೋಡಿದ್ದೀನಿ. ಮಗು ಇಲ್ಲಿ ಶಾಲೆಗೆ ಹೋಗುತ್ತೆ, ಶಾಲೆಗೆ ಹೋದ್ಮೇಲೆ ಮನೆಗೂ ಅಮ್ಮ ಅಲ್ಲೇ ಕೂರ್ಸ್ಕೊಂಡು ಅವನಿಗೆ ಪಾಠ ಹೇಳಿ 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 ಮನೆಗೆ ಬಂದ ಮೇಲೆ ಸ್ವಲ್ಪ ಅವನು ಬಂದ ತಕ್ಷಣನೇ ಸ್ವಲ್ಪ ಮಗ ಬಂದ ಅಂದ್ಕೊಂಡು ಸ್ವಲ್ಪ ತಿಂಡಿ ಗಿಂಡಿ ಕೊಟ್ಟು, ಮಗನೇ ಹೋಗ ಒಂಚೂರು ಆಟ ಆಡ್ಕೊಬಾ 1 ಗಂಟೆ ಅಂತ ಹೇಳಿ ಕಳಿಸ್ಬೇಕು ತಾನೆ ನೀವು. ಅದು ಬಿಟ್ಟು ಅವನು ಬರೋದೇ ಕಾಯ್ತಾ ಇರ್ತಾರೆ. ಹಾಂ ಕುದುರೆ ಹಾಂ ಹೌದಾ ಮಕ್ಕಳೇ, ಆಟ ಆಡಕ್ಕೆ ಬಿಡಲ್ಲ. ಬಿಡಬೇಕು, ಕರೆಕ್ಟ್. 1 ಗಂಟೆ ನಮ್ಮ ಮಕ್ಕಳಿಗೆ ಆಟ ಆಡಕ್ಕೆ ಬಿಡಬೇಕು. ಆವಾಗ ಏನಾಗುತ್ತಂದ್ರೆ ಅವನ ಮನೆ ಇವತ್ತು ಏನಾಗಿದೆ, ಬೆಳಗ್ಗೆಯಿಂದ ಸಂಜೆವರೆಗೆ ಶಾಲೆ, ಆಮೇಲೆ ಮನೆಯಲ್ಲೂ ಪಾಠ ಆದರೆ ಮಾನಸಿಕವಾಗಿ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ನೀವು 1 ಗಂಟೆ ಆಟ ಆಡಿ ಬಂದ ಮೇಲೆ ಮಗ ಓದು ಅಂತ ಹೇಳಿದ್ರೆ ಚೆನ್ನಾಗೇ ಓದ್ತಾನೆ ಅವನಿಗೆ. ನೀವೇನು ಮಾಡ್ತಾರೆ, ಟಿ ವಿ ಹಾಕೊಂಡು ಕುತ್ಕೊಂಡ್ಬಿಡೋದು, ಅವನಲ್ಲಿ ಅವನಿಗೆ ಓದಕ್ಕೆ ಅಲ್ಲಿ ಬಿಟ್ಬಿಡೋದು. ಈ ಥರ ಆಗಿದ್ರೆ ಏನಾಗುತ್ತೆ, ಮಕ್ಕಳಿಗೆ ಒತ್ತಡ ಹಾಕಕ್ಕೆ ಹೋಗಬೇಡಿ. ಮಕ್ಕಳು ಇವತ್ತು ಕಂಪ್ಯೂಟ್ರ್ ಥರ ಇವತ್ತು ನೀವು ನೋಡಿ, ಗ್ರಾಮೀಣ ಭಾಗದಿರ್ಬೋದು, ಒಬ್ಬ ಸಣ್ಣ ಬಡವನ ಮಗನಿರ್ಬೋದು, 90-97% ತಗೊಳ್ತಾನೆ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಆಸಕ್ತಿ ಇದೆ ಅಂತ ಅರ್ಥ. ಆ ಮಕ್ಕಳಿಗೆ ತುಂಬ ಆಸಕ್ತಿ ಇರುತ್ತೆ. ಇವೆಲ್ಲವನ್ನ ಗಮನ ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ನಾವು ಇವತ್ತು ಇಂಗ್ಲೀಷ್ ಶಾಲೆಯನ್ನು ಸಹ ಪ್ರಾರಂಭ ಮಾಡಿದ್ದೀವಿ. ಮುಂದಿನ ವರ್ಷ ಮತ್ತೆ ಯಾರ್ಯಾರು ಆಸಕ್ತಿ ವಹಿಸ್ಕೊಂಡು ಬೇಕು ಅಂತ ಹೇಳ್ತಾರೋ ಅವರಿಗೂ ಕೊಡ್ಲಿಕ್ಕೆ ಅವಕಾಶ ಇದೆ. ಇದರ ಜೊತೆಗೆ KPSC ಶಾಲೆ ಮಾಡ್ತಾ ಇದ್ದೀವಿ ನಾವು. 1ರಿಂದ 12ನೇ ತರಗತಿವರೆಗೆ ನಾವು ಹಳ್ಳಿ ಭಾಗದಲ್ಲಿ, ಇವತ್ತು ರೂರಲ್ ಭಾಗದಲ್ಲಿ KPSC ಶಾಲೆಯನ್ನು ರಾಜ್ಯ ಸರ್ಕಾರ ಈಗಾಗಲೇ ಮಂಜೂರು ಮಾಡಿದೆ. ಅಂದರೆ ಎಲ್ಲ ಶಾಲೆಗಳನ್ನ ಒಟ್ಟುಗೂಡಿಸಿ 1ರಿಂದ 12ನೇ ತರಗತಿವರೆಗೆ ನಿಮ್ಗೆ ಯಾವುದೇ ಸಮಸ್ಯೆ ಇದ್ದಂಗೆ ಸಂಪೂರ್ಣವಾದಂಥ ಬಿಲ್ಡಿಂಗ್ ಸಮೇತವಾಗಿ, ಮತ್ತೆ ದೂರ ಇದ್ದರೂ ಸಹ ಬಸ್ಸನ್ನು ವ್ಯವಸ್ಥೆ ಮಾಡಿ, ಗಾಡಿ ವ್ಯವಸ್ಥೆ ಮಾಡಿ ನಿಮ್ಮ ಮಕ್ಕಳು ಬಿಡುವಂಥ ರೀತಿಯಲ್ಲಿ ಇವತ್ತು ಹಳ್ಳಿ ಭಾಗದಲ್ಲೂ ಸಹ ಇವಾಗ KPSC ಶಾಲೆ ಶುರುವಾಗಿದೆ. ಹಾಗಾಗಿ ಶಾಲೆ, ಕನ್ನಡ ಶಾಲೆ ಮೂಗು ಮುರಿಯುವಂಥ ಅವಶ್ಯಕತೆ ಇಲ್ಲ. ಇಷ್ಟೊಂದು ವ್ಯವಸ್ಥೆ ಎಲ್ಲೂ ಕೊಡೋದಿಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿಯೂ ಸಹ ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ದವರಿಗೆ ಏನು ಮಾಡಬೇಕು, ಮಕ್ಕಳ ಏನು ಮಾಡ್ಬೇಕ್ರ, ಜೈಲಿಗೆ ಕಳಿಸ್ಬೇಕಲ್ಲಂದ್ರ, ಹೌದಾ ಇಲ್ಲ? ಕರೆಕ್ಟ್ ನೋಡಿ ಹೇಳ್ತಾರೆ. ಅಂದರೆ ಇಷ್ಟೆಲ್ಲ ಇದ್ದರೂ ಸಹ ಕೆಲವರು ಏನು ಮಾಡ್ತಾರೆ, ಮಕ್ಕಳು ಶಾಲೆ ಕಳಿಸ್ತಾ ಇರ್ತಾರೆ. ಅಂದರೆ 5-6ನೇ ಕ್ಲಾಸ್ವರೆಗೆ ಕಳಿಸಿ ಆಮೇಲೆ ಬೇರೆ ಕಡೆ ಕೆಲಸಕ್ಕೂ ಎಲ್ಲರೂ ಕಳಿಸೋದು, ಪ್ಯಾಕ್ ಮಾಡೋದು, ಇಂಥ ಕೆಲಸಕ್ಕೆಲ್ಲ ಕಳಿಸೋದು ಮಾಡ್ತಾರೆ. ಒಬ್ಬ ವಿದ್ಯಾರ್ಥಿಗೆ ನೀವು ಶಿಕ್ಷಣ ಕೊಡಿ, ಅವನು ಮುಂದೊಂದು ದಿವಸ ತನ್ನ ಬದುಕನ್ನು ಸಾಧಿಸ್ತಾನೆ. ತನ್ನ ಬದುಕಲ್ಲಿ ಏನಾಗಬೇಕನ್ನೋ ಎಲ್ಲೋ ಒಂದು ಭಾರತ ದೇಶದಲ್ಲೂ ಎಲ್ಲೋ ಹೋಗಿ ಬದುಕಿ ತನ್ನ ಜೀವನವನ್ನು ಅವನು ರೂಪಿಸ್ಕೊಳ್ಳುವಂಥ ಕೆಲಸ ಅವನು ಮಾಡ್ತಾನೆ. ಹಾಗಾಗಿ ಇವತ್ತು ನಗರಸಭಾ ಅಧ್ಯಕ್ಷರಿದ್ದಾರೆ, ಇಲ್ಲಿ ಒಂದಿಷ್ಟು ಅಭಿವೃದ್ಧಿಯ ಪರವಾಗಿ ಏನಾಗಬೇಕು ಅಂತ ಅವರು ಕೇಳ್ತೀವಿ. ನಾನು ಖಂಡಿತ ಅದು ಮಾಡಿಕೊಡ್ತೀನಿ ನಿಮಗೆ. ಮೇಲ್ಗಡೆ ಏನಾದ್ರು ರೂಮ್ಸ್ ಬೇಕಾದರೆ ಅಲ್ಲೂ ಮಾಡಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡೋಣ. ಎಷ್ಟು ಮಕ್ಕಳಿದ್ದಾರೆ ಟೋಟಲ್? 64. ಅದಕ್ಕೇನಾದ್ರು ಬೇಕಾದರೆ ಕೊಡ್ಲಿಕ್ಕೆ ಅವಕಾಶ ಇದೆ, ನಗರಸಭೆಯಿಂದ ಕೊಡಿಸ್ತೀವಿ. ಬೇಕಾದರೆ ನಮ್ಮ ಗ್ರ್ಯಾಂಟಲ್ಲೂ ಕೊಡ್ಬೋದು, ವ್ಯವಸ್ಥೆ ಮಾಡಿಕೊಡ್ತೀನಿ. ಒಟ್ಟಿನಲ್ಲಿ ಕೆರೆ ಶಾಲೆ ಭಾಳ ಹಳೆಯ ಶಾಲೆ, 120 ವರ್ಷದ ಶಾಲೆ ಅಂತಿದ್ದೀರಿ. ಭಾಳ ಖುಷಿಯಾಗುತ್ತೆ. ಆ ಕಾಲದಲ್ಲಿ ಯೋಚನೆ ಮಾಡಬೇಕು, ಆ ಕಾಲದಲ್ಲಿ ಆ ಪುಣ್ಯಾತ್ಮ ಶಾಲೆ ತೆರೆದ್ನಲ್ಲ, ಅವನೇ ನಮಸ್ಕಾರ ಮಾಡ್ಬೇಕು. ನಾವು 120 ವರ್ಷದಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಂತ ಹೇಳಿ ಆ ಕಾಲದಲ್ಲಿ ತೆರೆದಿರಲ್ಲ ಆವತ್ತಿನ ಹಿರಿಯರು, ಅವರು ಅಷ್ಟು ನಾವು ಇಲ್ಲ. ಈಗ ಅವರು ಮಾಡಿದ ಅಷ್ಟು ಕೆಲಸ ನಾವು ಇಷ್ಟು ಮಾಡಲ್ಲ ನಾವು ಇವತ್ತು. ಹಾಗಾಗಿ ಪೋಷಕರು ನೀವು ಇಲ್ಲಿದ್ದೀರಿ ಇವತ್ತು, ಎಲ್ಲರೂ ಅಷ್ಟೇ ತಮ್ಮ ಮಕ್ಕಳು ಓದಂಥ ಶಾಲೆಯಲ್ಲಿ ತಮ್ಮದಾದಂಥ ಸಹಾಯ, ಆರ್ಥಿಕ ಚೆನ್ನಾಗಿದ್ದರೆ ತಮ್ಮದಾದಂಥ ಸಹಾಯ ಕೊಡೋ ಮೂಲಕ ಈ ಶಾಲೆಯ ಅಭಿವೃದ್ಧಿ ಕಡೆ ಹೆಚ್ಚಿನ ಒತ್ತು ಕೊಡಬೇಕಂತ ಮಾತನ್ನು ಹೇಳಿ ಭಾಳ ಖುಷಿ ಆಯಿತು ಮಂಜುನಾಥ್ ನಿಮ್ಮ ಮತ್ತು ಅಧ್ಯಕ್ಷರೇ. ಈಗ ನೀವು ಹೊಸದಾಗಿ ಅಧ್ಯಕ್ಷರಾಗಿದ್ದೀರಿ, ಹೇಳ್ತೀನಿ ನಿಮ್ಮ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಇನ್ನೂ ಅದ್ಭುತವಾಗಿ ಮಾಡಿ ಖುಷಿಯಾಗಲಿ. ಆಮೇಲೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಾಲ್ಯ ವಿವಾಹಗಳು ಬಹಳ ನಡೀತಾ ಇದೆ. ಪೋಷಕರು ಭಾಳ ಜನ ಮಹಿಳೆಯರೆಲ್ಲ ಬಂದಿದ್ದೇವೆ. ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸಬೇಕಂತ ಹೆಣ್ಣು ಮಕ್ಕಳಿಗೆ 16 ಒಳಗೆ 16-17 ವರ್ಷಕ್ಕೆ
ಮದುವೆ ಮಾಡಿ ಕಳಿಸುವಂಥ ಕೆಟ್ಟ ಪದ್ಧತಿಯನ್ನು ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಸಾಗರದಲ್ಲೂ ಕೆಲವು ನಡೆದಿದೆ ಅಂತ ಬಂದಿದೆ, ನಾನು ಇನ್ನೂ ಗಮನಕ್ಕೆ ಬಂದಿಲ್ಲ. ನಾವು ಈಗಾಗಲೇ ತನಿಖೆ ಮಾಡ್ತಾ ಇದ್ದೀವಿ. ಆ ಥರ ಏನಾದರೂ ಬಂದರೆ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಅವರಿಗೆ ಜೈಲಿಗೆ ನಾವು ಓಡಿಸ್ತೀವಿ. ಆ ತಂದೆ ತಾಯಿಗಳಿಗೂ ಜೈಲಿಗೆ ಹೋಗ್ತಾರೆ. ನೆನ್ಪಿಡ್ಕೋಬೇಕು, ಇವತ್ತು ಯಾರಾದರೂ ಆ ಥರ ಮಾಡಿದರೆ ತಂದೆ ತಾಯಿನೂ ಸಹ ಜೈಲಿಗೆ ಹೋಗ್ತಾರೆ, ಆ ಹುಡುಗನೂ ಜೈಲಿಗೆ ಹೋಗ್ತಾನೆ. ಹಾಗಾಗಿ ಇದನ್ನು ಗಟ್ಟಿಯಾಗಿ ತೆಗೆದುಕೊಳ್ಬೇಕು. ಈ ಥರ ಘಟನೆಗಳು ಯಾವತ್ತಾದರೂ ನಿಮ್ಮ ಗಮನಕ್ಕೆ ಬಂದರೆ, ಅಕ್ಕಪಕ್ಕದಲ್ಲಿದ್ದರೆ ನೀವು ಸುಮ್ಮನೆ ಇರೋದಲ್ಲ, ಒಂದು ಅರ್ಜಿ ಬರೆದು ಅಥವಾ ಯಾರಿಗಾರು ಒಂದು ಫೋನ್ ಮಾಡಿ ಹೇಳಿದರೆ ಅವ್ರ ಮೇಲೆ ನಮ್ಮ ಕ್ರಮ ತಗೊಳ್ಳೋಕ್ಕಾಗುತ್ತೆ. ಇಂಥ ಕೆಟ್ಟ ಪದ್ಧತಿಯನ್ನು ದಯವಿಟ್ಟು ನಮ್ಮ ರಾಜ್ಯದಲ್ಲಿ ನಡೆಯೋದು ಬಿಡೋದು ಬೇಡ. ಹೆಣ್ಣು ಮಕ್ಕಳು ಬದುಕಬೇಕು, ಹೆಣ್ಣು ಮಕ್ಕಳು ಭವಿಷ್ಯದಲ್ಲಿ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು. ಅವಳು ಸಹ ಈ ಸಮಾನತೆ ಹಕ್ಕು ಇದೆ ಅವಳಿಗೆ. ಅಂದರೆ ಪುರುಷರಿಗೆ ಏನು ಸಮಾನತೆ ಇದೆ ಅದೇ ಥರ ಹೆಣ್ಣು ಮಕ್ಕಳಿಗೂ ಸಮಾನತೆ ಹಕ್ಕಿದೆ. ಅವಳು ಸಹ ಬದುಕಲಿಕ್ಕೆ ಅವಕಾಶ ಇದೆ. ಅಂಥ ಒಂದು ಅವಕಾಶವನ್ನು ತಾವೆಲ್ಲರೂ ತಾವು ಮಾಡಿಕೊಡ್ಬೇಕು ಭವಿಷ್ಯದಲ್ಲಿ ಅಂತ ಮಾತನ್ನು ಹೇಳಿದೆ. ಪೋಕ್ಸೋ ಕಾಯ್ದೆ ಭಾಳ ತುಂಬ ಕಠಿಣವಾಗಿದೆ. ಇವತ್ತು ಹೆಣ್ಣು ಮಕ್ಕಳ ಮೇಲೆ ಯಾರಾದರೂ ಕಿರುಕುಳ ಮಾಡಿದ್ದು ಇನ್ನೊಂದು ಇದ್ದರೆ ಪೋಕ್ಸೋ ಕಾಯ್ದೆ ಇವತ್ತು ಭಾರಿ ಜೋರಾಗಿದೆ. ಅದನ್ನು ಇವತ್ತು ರಾಜ್ಯ ಸರ್ಕಾರ ಗಟ್ಟಿಯಾಗಿ ಮಾಡ್ತಾ ಇರೋದ್ರಿಂದ ತಮ್ಮೆಲ್ಲ ಗಮನಕ್ಕೆ ನೀವು ತಂದಿದ್ದೀವಿ. ಹಾಗಾಗಿ ದಯವಿಟ್ಟು ಆ ಥರ ಪದ್ಧತಿಯನ್ನು ನಾವೆಲ್ಲರೂ ಸೇರಿ ರದ್ದು ಮಾಡಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ಶಾಲೆಗಳಿಗೂ ಸುತ್ತೋಲೆಯನ್ನು ಹೊರಡಿಸ್ತಾ ಇದ್ದಾರೆ. ಶಾಲೆಗಳಿಗೆ, ಆಫೀಸುಗಳಿಗೆ ಮತ್ತು ನಗರಸಭೆ ಆಫೀಸ್ ಎಲ್ಲ ಕಡೆಯೂ ಸಹ ಒಂದು ಕ್ಯಾಲೆಂಡರ್ ಥರ ಬಿಡುಗಡೆ ಮಾಡಿದ್ದಾರೆ. ಅದನ್ನು ನಿಲ್ಲಿಸಬೇಕು ಅಂತೇಳಿ ನಿನ್ನೆ ನಾನು ಜೂನಿಯರ್ ಕಾಲೇಜಿಗೆ ಹೋದಾಗಲೂ ಸಹ ಮಕ್ಕಳೆಲ್ಲ ಬಂದು ಒಂದು ಈ ಥರ ನೋಡಿ, ಈ ಥರ ಒಂದು ಕ್ಯಾಲೆಂಡರ್ನ ಹೊರಡಿಸಿದ್ದೀವಿ. ಅದರಲ್ಲಿ ಏನೇನಿದೆ ಅನ್ನೋದನ್ನ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಈ ಥರ ಘಟನೆಗಳು ಆಗಲಿಕ್ಕೆ ಯಾರೇ ಪೋಷಕರೇ ಆಗಲಿ, ಯಾರೇ ಹೆಣ್ಮಕ್ಳೇ ಆಗಲಿ ಆ ಮಗುಗೆ ಬಿಡಬೇಡಿ ಅಂತ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಶಬಾಯ್ಸ್. ಈಗ ಇಂಗ್ಲೀಷು ಕನ್ನಡ ಈಗ ನೆಕ್ಸ್ಟ್ ಮನೆ ಬರೋಕೆ ಅಮ್ಮ ಅಂತಿದ್ದ, ಈಗ ಬಂದು ಮಮ್ಮಿ ಅಂತಾನೆ. ಮುಗೀತು. ಆಗಲಿ, ಒಳ್ಳೇದಾಗಲಿ, ಚೆನ್ನಾಗಾಗಲಿ. ಒಂದು ಚಿಕ್ಕ ಒಂದು ಅಭಿನಂದನೆ. ಕಳೆದ 4 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ STMC ಅಧ್ಯಕ್ಷರಾಗಿ ನಮ್ಮ ಶಾಲೆ ಸಹಕರಿಸಿದಂಥ ಶ್ರೀಯುತ ಕುಮಾರ್ ಎಂಬುವರಿಗೆ ನಮ್ಮ ಶಾಲೆ ಪರವಾಗಿ ಒಂದು ಚಿಕ್ಕ ಕನ್ನಡ ಅಂದರೆ ಕನ್ನಡ ಮೀಡಿಯಂ ಶಾಲೆ. ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡವನ್ನು ಇಷ್ಟವನ್ನು ಪಟ್ಟು ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದಂತಹ ಮಕ್ಕಳಿಗೆ ಅನಿವಾರ್ಯ ಇವಾಗ ಇಂಗ್ಲೀಷು ಬೇಕೇ ಬೇಕು. ಯಾಕೆಂದರೆ ಇವತ್ತು ಡಿಜಿಟಲ್ ಯುಗ. ನಾವು ಮುಂದೊಂದು ದಿನ AI ನಾವು ಹೋಗ್ತಾ ಇದ್ದೀವಿ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ನಾವು ಅದನ್ನು ತೊಡಗಿಸ್ಕೊಳ್ಳೇಬೇಕು. ಅಂಥ ಒಂದು ಯುಗದಲ್ಲಿದ್ದಾಗ ಇಂಗ್ಲೀಷ್ನ ಅವಶ್ಯಕತೆ ಇದೆ. ಊಟದ ಜೊತೆ ಉಪ್ಪಿನಕಾಯಿ ಥರ ಇದನ್ನು ನಿಮಗೆ ಇಂಗ್ಲೀಷ್ ಗೊತ್ತಿರಲಿ ಅಂತ ಹೇಳಿಬಿಟ್ಟು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಇಂಗ್ಲೀಷನ್ನು ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಇದನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಷಯ. ಇದನ್ನು ನೀವು ಕಲ್ತ್ಕೊಂಡು ಇಂಗ್ಲೀಷ್ನಲ್ಲಿ ನಿಮಗೆ ಬೇಕಾದಂಥ ಈಗ ಕಂಪ್ಯೂಟರ್ ಜಗತ್ತಿಗೆ ಬೇಕಾದ ಜ್ಞಾನವನ್ನು ನೀವೆಲ್ಲರೂ ಕೂಡ ಮಕ್ಕಳು ಪಡ್ಕೊಳ್ಳಿ ಅಂತ ಹೇಳ್ತಾ, ಕನ್ನಡವನ್ನು ಯಾವತ್ತೂ ಮರಿಬೇಡಿ. ಕನ್ನಡದ ಕರುನಾಡಿನ ಮಕ್ಕಳಾಗಿ ನೀವು ಎಲ್ಲೇ ಹೋದರೂ ನೀವು ನಮ್ಮ ಕನ್ನಡದ ಅಭಿಮಾನವನ್ನು ಇಟ್ಕೊಳ್ಳಿ. ಜೊತೆಗೆ ಇಂಗ್ಲೀಷನ್ನು ಜೊತೆಯಲ್ಲೇ ಅದನ್ನು ಬಳಸ್ಕೊಂಡು ನೀವೆಲ್ಲರೂ ಕೂಡ ಉತ್ತಮ ನಮ್ಮ ಭಾರತದ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಮಕ್ಕಳ ಪಾತ್ರ ತುಂಬ ಇರ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಾಗ್ರಿ ಅಂತ ಹೇಳಿಬಿಟ್ಟು ನಾನು ಈ ಮುಖಾಂತರ ಹೇಳ್ತೇನೆ. ಜನರಾಗಿರ್ತಕ್ಕಂಥ ಜನಪ್ರಿಯ ಎಲ್ಲ ವಿಷಯಗಳನ್ನು ಎಲ್ಲರೂ ಹೇಳಾಗಿದೆ. ಆದರೆ ಒಂದೆರಡು ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡದೇ ಇದ್ದರೆ ಸರಿಯಾಗಲ್ಲ. ಇವತ್ತು ಆಂಗ್ಲ ಮಾಧ್ಯಮ ಶಾಲೆ ಅಂತ ಏನು ಓಪನ್ ಆಗ್ತಾ ಇದೆ, ಇದಕ್ಕೆ ನಮ್ಮ STMC ಮಾಜಿ ಅಧ್ಯಕ್ಷರಾದಂಥ ಕುಮಾರ್ ಅವರ ಶ್ರಮ ತುಂಬಾ ಇದೆ. ಈ ಟೈಮಲ್ಲಿ ನಾವು ಅವರನ್ನು ನೆನೆಸ್ಕೊಳ್ಳದೆ ಇದ್ದರೆ ತುಂಬ ತಪ್ಪಾಗುತ್ತೆ. ಈ ಶಾಲೆಗೆ ನಾನು ಈ ವಾರ್ಡಿನ ಸದಸ್ಯರಾಗಿ ಆರಿಸಿ ಬಂದಾಗ ಬರೀ 7 ಮಕ್ಕಳಿದ್ರು ಸರ್. 7 ಮಕ್ಕಳು ಶಾಲೆ ಮುಚ್ಚೋ ಹಂತದಲ್ಲಿತ್ತು. ಆ ನಂತರದಲ್ಲಿ ಅಧ್ಯಕ್ಷರಾಗಿ ಬಂದಂಥವ್ರು ಕುಮಾರ್ ಅವರು. ಆವಾಗ ಶಾಸಕರಾಗಿ ಹಾಲಪ್ಪನವರಿದ್ದು ನಾವು ಸುಮಾರು ಸಾರಿ ಅವ್ರ ಹತ್ರ ಹೋಗಿ ಅದು ಇದು ಕೇಳಿದ್ವಿ. ಆಗ ನಮ್ಗೆ ಅವ್ರು ಕೊಟ್ಟಂಥ ಅನುದಾನದಲ್ಲಿ ನೆಲ ಮಾಡಿಸ್ಕೊಂಡ್ವಿ. ಬಂದಂಥ ಅನುದಾನದಲ್ಲಿ ಕಬ್ಬಿಣದ ಇದನ್ನೆಲ್ಲ ಮಾಡ್ಕೊಂಡ್ವಿ. ಆದರೆ ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಬೇಕು ಸರ್. ಯಾಕಂದರೆ ಮಕ್ಕಳು ಈಗೆಲ್ಲರೂ ಇಂಗ್ಲೀಷಿನ ಒಲವಿನಲ್ಲಿ ಇರೋದ್ರಿಂದ
ಆಂಗ್ಲ ಮಾಧ್ಯಮ ಇಲ್ಲದಿದ್ರೆ ನಾವು ಮಕ್ಕಳನ್ನ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ ಅಂತ. ಅವಾಗ ಕುಮಾರ್ ತಲೆಯಲ್ಲಿ ಪ್ಲ್ಯಾನ್ ಮಾಡಿ ನಾವೇ ಇಲ್ಲಿ ಒಂದು ಸ್ವಂತಕ್ಕೆ ಒಂದು ಇಂಗ್ಲೀಷ್ ಮಾಧ್ಯಮ ಅಂದರೆ ಕ್ಲಾಸನ್ನು ಶುರು ಮಾಡಿದ್ವಿ. ಅದಕ್ಕೋಸ್ಕರ ಒಂದು ಅತಿಥಿ ಉಪನ್ಯಾಸಕರನ್ನು ತಗೊಬಂದ್ವಿ. ಅವರಿಗೆ ತಿಂಗಳ ದಾನಿಗಳಿಂದ ಕುಮಾರು ಅವರು ಇವರು ಸಂಬಳ ಕೊಡೋ ವ್ಯವಸ್ಥೆ ಮಾಡ್ಕೊಂಡ್ವಿ. ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಅವರ ಹೇಳಿದ್ದು 80, ಹೋದ ವರ್ಷ ನಮ್ಮದು 80 ಸ್ಟ್ರೆಂತು. 80